ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಸಬ್ ಇನ್ಸ್ಪೆಕ್ಟ್ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ವಿವರಿಸ್ತಾ ಹೋಗ್ತಾ ಇದ್ದೇನೆ ನೋಡಿ. ಈ ಕೆಳಗಿನವ ಅನಿಲಗಳಲ್ಲಿ ಹಸಿರುಮನೆ ಅನಿಲ ಯಾವುದು ಅಲ್ಲ ಅಂತ ಕೇಳಿದ್ದೇನೆ. ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು ಅಲ್ಲ ಅಂತ ಕೇಳಿದೆ. ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ಗಳು ಯಾವ್ಯಾವು, ಹೈಯೆಸ್ಟ್ ಗ್ರೀನ್ ಔಟ್ ಗ್ಯಾಸಸ್ಸಲ್ಲಿ ಹೈಯೆಸ್ಟ್ ಮೆಜಾರಿಟಿ ಯಾವುದಿರ್ತದೆ, ಮೈನಾರಿಟಿ ಯಾವುದಿರುತ್ತೆ ಅಂತ ನಾವು ತಿಳ್ಕೊಬೇಕು. ನೋಡಿ, ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಹೇಳಿದಾನೆ, ಇಂಗಾಲದ ಡೈಆಕ್ಸೈಡ್ ಹೇಳಿದಾನೆ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಅಂತ ಕೊಟ್ಟಿರ್ತಾನೆ. ಗೆಳೆಯರೆ, ಇಲ್ಲಿ ಇಂಗಾಲದ ಡೈಆಕ್ಸೈಡು ಇರುತ್ತದೆ, ಹಸಿರುಮನೆ ಅನಿಲದಲ್ಲಿ ಇರುತ್ತೆ. ಆದರೆ ಈ ಕಾರ್ಬನ್ ಮಾನಾಕ್ಸೈಡ್ ಎನ್ನುವಂಥದ್ದು ಇದು ಹಸಿರುಮನೆ ಅನಿಲ ಅಲ್ಲ, ಹಸಿರುಮನೆ ಅನಿಲ ಅಲ್ಲ. ಇನ್ನೊಂದು ವಾಟರ್ ವೇಪರ್ ಅಂತ ಬರುತ್ತೆ. ಹಸಿರುಮನೆ ಅನಿಲದಲ್ಲಿ ವಾಟರ್ ವೇಪರೇ ಮೆಜಾರಿಟಿ ಯಾವುದು ಅಂತ ಕೇಳಿದ್ರೆ ವಾಟರ್ ವೇಪರ್. ಇದು ಆಪ್ಷನ್ಸ್ ಇಲ್ಲ, ನೋಡ್ಕೋಬೇಕು. ವಾಟರ್ ವೇಪರ್ ಎನ್ನುವುದು ಸಮೇತ ಅದು ಗ್ರೀನ್ ಹೌಸ್ ಗ್ಯಾಸಸ್. ಕೆಲವೊಬ್ಬರು ವಾಟರ್ ವೇಪರ್ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲ ಅಂತ ಎಷ್ಟೋ ಜನ ಮಿಸ್ ಮಾಡ್ಕೊಂಡಿದ್ದಾರೆ, ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಕಾರ್ಬನ್ ಮಾನಾಕ್ಸೈಡ್. ಈ ಕೆಳಗಿನ ಅನಿಲಗಳಲ್ಲಿ ಯಾವುದು ಹಸಿರುಮನೆ ಅನಿಲ ಅಲ್ಲ ಅಂತ ಕೇಳಿದ್ರೆ ಕಾರ್ಬನ್ ಮಾನಾಕ್ಸೈಡು. ಇಲ್ಲಿ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಆ್ಯಂಡ್ ವಾಟರ್ ವೇಪರ್ ಇವೆಲ್ಲವೂ ಸಹಿತ ಯಾವುದು ಗ್ರೀನ್ ಹೌಸ್ ಗ್ಯಾಸಸ್. ಇನ್ನೊಂದು ನೋಡಿ ಇಂಪಾರ್ಟೆಂಟ್ ಪ್ರಶ್ನೆ, ಭೂಮಿಯ ಗಂಟೆ ಅಥವಾ ಅರ್ತ್ ಅವರ್ ಅಂತ ಕರೀತಾರೆ. ಈ ಅರ್ತ್ ಅವರನ್ನು ಆಯೋಜಿಸುವವರು ಯಾರು? ಭೂಮಿಯ ಗಂಟೆ ಅಥವಾ ಅರ್ತ್ ಅವರ್ ಅನ್ನು ಆಯೋಜಿಸುವರು ಯಾರು? ಎಸ್, ಸರಿಯಾದ ಉತ್ತರ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್, ಅಂದರೆ WWF ಅಂತ, WWF ಅಂತ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ನೆಕ್ಸ್ಟ್ ಹೇಳಿದರೆ ರೆಪೋ ದರ, CRR ಅಂದರೆ ಕ್ಯಾಶ್ ರಿಸರ್ವ್ಡ್ ರೇಷಿಯೋ ಅಂತ, CRR, SLR ಅಂದರೆ ಸ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ, SLR ಅಂದರೆ ಸ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ. ಹಾಗೆ ರಿವರ್ಸ್ ರೆಪೋ ದರ, ಇವೆಲ್ಲ ಪದೇ ಪದೇ ಸುದ್ದಿಯಲ್ಲಿ ಇರುತ್ತವೆ. ಇವು ಯಾವ ನೀತಿಯ ಭಾಗವಾಗಿದೆ? ರಿವರ್ಸ್ ರೆಪೋ ರೇಟು, CRR, SLR, ರೆಪೋ ರೇಟು ಇವೆಲ್ಲವೂ ಸಮೇತ ಯಾವ ನೀತಿಯ ಒಳಗಡೆ ಬರ್ತವೆ ಅಂತ, ಯಾವ ಪಾಲಿಸಿ ಒಳಗಡೆ ಬರ್ತವೆ? ಎಸ್, ಸರಿಯಾದ ಉತ್ತರ ವಿತ್ತೀಯ ನೀತಿ ಅಂತ ಕರಿತೇವೆ. ವಿತ್ತೀಯ ನೀತಿ, ಇಂಗ್ಲೀಷಲ್ಲಿ ಮಾನಿಟರಿ ಪಾಲಿಸಿ. ಕೆಲವರು ಫಿಸಿಕಲ್ ಪಾಲಿಸಿ ಅಂತ ಹೇಳ್ತಾರೆ. ಫಿಸಿಕಲ್ ಪಾಲಿಸಿ ಅಲ್ಲ, ಮಾನಿಟರಿ ಪಾಲಿಸಿ ಒಳಗಡೆ ಬರ್ತವೆ. CRR, SLR, ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಇವೆಲ್ಲವೂ ಸಮೇತ ಮಾನಿಟರಿ ಪಾಲಿಸಿ ಅಥವಾ ವಿತ್ತೀಯ ನೀತಿ, ಇಂಗ್ಲೀಷಲ್ಲೇ ನೋಡ್ಕೊಂಬಿಡ್ರಿ, ಮಾನಿಟರಿ ಪಾಲಿಸಿ ಒಳಗಡೆ ಬರ್ತವೆ. ಕನ್ನಡದಲ್ಲಿ ಕನ್ಫ್ಯೂಸ್ ಆಗ್ಬೋದು ಕೆಲವೊಂದು ಪದಗಳು. ಮಾನಿಟರಿ ಪಾಲಿಸಿ ಕೆಲವೊಂದು ಸಲ ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಕೊಟ್ಟಿರ್ತಾನೆ, ಫಿಸಿಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ ಅಂತ. ಮಾನಿಟರಿ ಪಾಲಿಸಿ CRR, SLR, ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋರ್ಟ್ ಇವೆಲ್ಲವೂ ಸಮೇತ ಮಾನಿಟರಿ ಪಾಲಿಸಿ ಒಳಗಡೆ ಬರ್ತವೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ, ಜನಸಂಖ್ಯಾ ಲಾಭಾಂಶವು ಈ ಕೆಳಗಿನ ಯಾವ ಜನಸಂಖ್ಯೆ ಏರಿಕೆಯನ್ನು ಸೂಚಿಸುತ್ತದೆ? ನೋಡಿ, ಜನಸಂಖ್ಯಾ ಲಾಭಾಂಶ ಅಂದರೆ ಏನು ಅಂತ. ಎಷ್ಟರಿಂದ ಇಷ್ಟೀಗ 0ಯಿಂದ 14 ವರ್ಷದೊಳಗಿನ ವಯಸ್ಸಿನ ಮಕ್ಕಳು ಇರ್ತಾರೆ ಅಂತ, ಅಥವಾ 15ರಿಂದ 64 ವಯಸ್ಸಿನ ಜನರು ಇರೋದ್ರಿಂದ ಅದನ್ನು ನಾವು ಜನಸಂಖ್ಯಾ ಲಾಭಾಂಶ ಅಂತ ಹೇಳ್ತೀವಿ ಅಂತ. ಅಥವಾ 64ರಿಂದ 75 ಅಥವಾ 75 ವರ್ಷ ಮೇಲ್ಪಟ್ಟವರು. ಹೇಳಿದರೆ ಜನಸಂಖ್ಯಾ ಲಾಭಾಂಶ ಅಂದರೆ ಆ ಜನಸಂಖ್ಯೆಯಿಂದ ನಮ್ಮ ದೇಶ ಗ್ರೋತ್ ಆಗಬೇಕು. ಆ ಏಜ್ ಯಾವುದಪ್ಪ ಅಂದರೆ 15ರಿಂದ 64 ವರ್ಷ. ಈ 15ರಿಂದ 64 ವರ್ಷ ವಯಸ್ಸಿನಿಂದ ನಾವು ಜನಸಂಖ್ಯಾ ಲಾಭಾಂಶ ಅಂತ ಕರಿತೀವಿ. 15ರಿಂದ 64 ವರ್ಷ ವಯಸ್ಸಿನವರನ್ನು ನಮ್ಮ ಭಾರತದ ಜನಸಂಖ್ಯಾ ಲಾಭಾಂಶ ಅಂತ ನಾವು ಕರಿತೇವೆ. ಎಸ್, ಹೇಳಿದ್ರೆ ಇನ್ನೊಂದು ನೋಡು, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಅನಿಲ ಸಂಯೋಜನೆಗಳಲ್ಲಿ ಅತಿ ದೊಡ್ಡ ಘಟಕ ಪರಿಮಾಣದ ಪ್ರಕಾರ ಶುಷ್ಕ ಗಾಳಿಯಲ್ಲಿ, ಅಂದರೆ ಈ ಡ್ರೈ ಏರಲ್ಲಿ ಅತಿ ಹೆಚ್ಚು ದೊಡ್ಡ ಘಟಕ ಯಾವುದು? ಗಾಳಿಯಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಸಂಯೋಜನೆಗಳಲ್ಲಿರ್ತಕ್ಕಂಥ ಅತಿ ದೊಡ್ಡ ಘಟಕ ಯಾವುದು? ಹೈಯೆಸ್ಟ್ ಗಾಳಿಯಲ್ಲಿ ಯಾವುದಿದೆ ಅಂತ ಕೇಳಿದ್ದಾನೆ ಅಷ್ಟೇ. ನೋಡಿ, ನೈಟ್ರೋಜನ್ನು, ಆಕ್ಸಿಜನ್ನು, ಆರ್ಗನ್ನು, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದ್ದಾನೆ. ಎಸ್ ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ನೈಟ್ರೋಜನ್. ಗಾಳಿಯಲ್ಲಿ ಹೆಚ್ಚಾಗಿ ಇರುವುದು ಯಾವುದು? ನೈಟ್ರೋಜನ್.
ಗೆಳೆಯರೆ, ನಾವು ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ಜನರಲ್ ನಾಲೆಡ್ಜ್ ಪ್ರಶ್ನೆಗಳನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೇನೆ. ಎಕ್ಸ್ಟ್ರಾ ಮೋಟಿವೇಶನ್ ಸ್ಪೀಚು ಅವು ಇವು ಎಕ್ಸ್ಟ್ರಾ ನಾವೇನು ಹೇಳ್ತಾ ಹೋಗಲ್ಲ. ಯಾಕೆಂದರೆ ಆಲ್ರೆಡಿ ಎಲ್ಲರೂ ಪ್ರತಿಯೆಲ್ಲ ಮೋಟಿವೇಶನ್ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಮೋಟಿವೇಶನ್ ಸ್ಪೀಚ್ಗಳು ಆಗಿದ್ದಾರೆ. ಅವು ಕೇಳೋದು ಬಿಡೋದಾಗ್ಬಾರ್ದು. ಸೆಲ್ಫ್ ಮೋಟಿವೇಶನ್ ಆಗಬೇಕು, ಸ್ಟಡಿ ಮಾಡಬೇಕು. ನಾನು ಓನ್ಲಿ ಜನರಲ್ ನಾಲೆಡ್ಜ್ ಪ್ರಶ್ನೆಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ. ಅವನ್ನ ಅಪ್ಡೇಟ್ ಮಾಡ್ಕೊಳ್ರಿ. ಹಾಗೂ ನಿಮಗೊಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೇನೆ. ಅದಕ್ಕೆ ನೀವು ಕಾಮೆಂಟ್ ಮಾಡುವಂತಹ ಒಂದು ಮನಸ್ಥಿತಿ ಸ್ವಭಾವನ ಬೆಳೆಸ್ಕೊಳ್ರಿ. ನೆಕ್ಸ್ಟು ಹಾಕೋದ್ರಿಂದ ಅಟ್ಲೀಸ್ಟ್ ಆ ಕ್ವಶನ್ ಗೊತ್ತಿದ್ದರೆ ಡೈರೆಕ್ಟ್ ಆನ್ಸರ್ ಮಾಡಿ, ಇಲ್ಲ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಕಾಮೆಂಟ್ ಮಾಡದಿದ್ರು ಅದಕ್ಕೆ ಉತ್ತರ ಏನು ಅಂತ ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದಕ್ಕೆ ಉತ್ತರವನ್ನು ಹೇಳ್ತಾ ಹೋಗ್ತೇನೆ. ಕ್ಲಾರಿಫಿಕೇಷನ್ ತಗೊಳ್ರಿ. ಈಗ ನೋಡಿ, ನಿಮಗೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಈ ಕೆಳಗೆ ಕೊಟ್ಟಿರೋದಲ್ಲಿ ಡೆಂಗ್ಯೂ ರೋಗದ ವಾಹಕ ಯಾವುದು ಅಂತ ಕೇಳಿದ್ದೇನೆ. ಡೆಂಗ್ಯೂ ರೋಗದ ವಾಹಕ ನೋಡಿ, ಅನಾಫಿಲಿಸ್ ಹೆಣ್ಣು ಸೊಳ್ಳೆ, ಎಡಿಸ್ ಸೊಳ್ಳೆ, ಕ್ಯುಲೆಕ್ಸ್ ಸೊಳ್ಳೆ, ಹೌಸ್ ಫ್ಲೈ ಅಂತ ಹೇಳಿದ್ದೇನೆ. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.